Hey guys, welcome back to Akhil's Jing Jack Vlogs. ಇವತ್ತೇನು ಎದ್ನಿಂಕೊ ಮಾಡ್ತಾವನೆ ಇಲ್ಲ ಸ್ವಲ್ಪ ಎಕ್ಸಸೈಸ್ ಮಾಡ್ತಾ ಇದ್ದೆ, ಹೊಟ್ಟೆ ಎಲ್ಲ ಸ್ವಲ್ಪ ಜಾಸ್ತಿ ಬಂದ್ಬಿಟ್ಟಿತ್ತು. ಸೊ ನೀವೇನಾದರೂ ವಿಡಿಯೋನ ಟೈಟಲಲ್ಲಿ ನೋಡಿಕೊಂಡು ಬಂದು ಇಲ್ಲಿ ನೋಡ್ತಾ ಇದ್ರೆ ಏನಾದರೂ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಟೈಟಲಲ್ಲಿ ಬಿಟ್ಟು ಬೇರೆ ಎಲ್ಲ ಇದೆ ವಿಡಿಯೋ ಅಲ್ಲಿ. ಸೊ ಇವಾಗ ನಾನು ಹೇಳ್ಬೇಕಂದ್ರೆ ಐ ಆಮ್ ಗೋಣ ವಿಸಿಟ್ ದ ಮೋಸ್ಟ್ coolest places on earth, like Shimla, Ooty, Madikeri, Coorg, Himalayas, Assam, ಆ ಥರ. ಸೊ ನಾನು ವಿಸಿಟ್ ಮಾಡೋದು ಅಲ್ಲದೆ ನಿಮ್ಮನ್ನು ವಿಸಿಟ್ ಮಾಡಿಸ್ತೀನಿ. ದ್ಯಾಟ್ಸ್ ಮೈ ಚಾಲೆಂಜ್. ಐ ಟೇಕ್ ಅಪ್ ದಿಸ್. ಸೊ ನೀವು ಗ್ಲಾಡಿಯೇಟರ್ನ ನೋಡಿರ್ತೀರಾ, ಟರ್ಮಿನೇಟರ್ನ ನೋಡಿರ್ತೀರಾ. ಬಟ್ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಗೊತ್ತಾ? ಕೂಲೆಸ್ಟ್ ಪ್ಲೇಸಸ್. ಈ ರೆಫ್ರಿಜಿರೇಟರ್ನ ನೋಡಿರಲ್ಲ ನೀವು. ದಿಸ್ ಇಸ್ ವಾಟ್ ಐ ವಾಸ್ ಟಾಕಿಂಗ್ ಅಬೌಟ್, ಕೂಲೆಸ್ಟ್ ಪ್ಲೇಸಸ್ ಆನ್ ಅರ್ತ್. ಅಂದರೆ ಇವಾಗ ನಿಮ್ಗೆ ಅರ್ಥ ಆಗ್ಬಿಟ್ಟಿರುತ್ತೆ ಫ್ರಿಡ್ಜ್ ಟೂರ್ ಅಂತ ಅಷ್ಟೇ. ಸೊ ಇವಾಗ ಫ್ರಿಡ್ಜ್ ಟೂರ್ ಮಾಡಬೇಕಂದ್ರೆ ಏನೇನೆಲ್ಲ ಮಾಡಬೇಕು? ಒಂದು ಮೊಬೈಲ್ ಇದ್ರೆ ಸಾಕು, ವಿಡಿಯೋ ಎತ್ತಿ ಕಳಿಸೋದೆ. ಸೊ ಇವಾಗ ಏನು ಗೊತ್ತಾ, ಫ್ರಿಡ್ಜ್ ಮೇಲೆಯಿಂದ ಸ್ಟಾರ್ಟ್ ಮಾಡೋಣ. ಈ ಪಾಯಿಂಟ್ಸ್ ಇವಾಗ ನಾನು ಅದನ್ನೇ ಹಾಕೊಂಡು ವಿಡಿಯೋ ಮಾಡ್ತಾ ಇರೋದು. ಅಲ್ಲೇ ಇಟ್ಬಿಡೋಣ. ಇದು ಫ್ರಿಡ್ಜ್ ಮೇಲೆ ಏನಿದೆಯೋ ಅದಾದಮೇಲೆ ಎಂಗೇಜ್ 2 ವರ್ಷದಿಂದ ಹಾಕೊತ ಇದ್ದೀನಿ, ಯಾರು ಎಂಗೇಜು ಆಗಿಲ್ಲ ಇದುವರೆಗೂ. ಅಲ್ಲೇ ಇಟ್ಬಿಡೋಣ, ಸೈಡಲ್ಲೇ ಇರಲಿ ಅದು. ಇವಾಗ ನಾವು ಫ್ರಿಡ್ಜ್ ಒಳಗಡೆ ಹೋಗೋಣ ಗೈಸ್, ತೋರಿಸ್ತೀನಿ ಏನೇನಿದೆ, ಹೆಂಗಿದೆ ಅಖಿಲ್ಸ್ ಲೈಫ್, ಜಿಮ್ ಜಾಕ್ ಲೈಫ್ ಅಂತ. ಲೆಟ್ಸ್ ಗೆಟ್ ಇನ್. ಅದಕ್ಕಿಂತ ಮುಂಚೆ ಇದನ್ನ ಡಬಲ್ ಡೋರ್ ಫ್ರಿಡ್ಜ್ ಅಂತೀವಿ. ಯಾಕಂದರೆ ಮೇಲೊಂದು ಡೋರ್ ಇದೆ, ಕೆಳಗಡೆ ಒಂದು ಡೋರ್ ಇದೆ. 3 ಡೋರ್ ಬೇಕಂದರೆ ಮೇಲೆ ಅರ್ಧ ಕಟ್ ಮಾಡಿಬಿಟ್ಟು ಆ ಕಡೆ ಒಂದು ಸ್ಕ್ರೂ ಕನೆಕ್ಟ್ ಮಾಡಿಕೊಂಡು 3 ಡೋರ್ ಆ ಥರ ಮಾಡ್ಕೊಬೋದು ನೀವು. ಸೊ ಇವಾಗ ಲೆಟ್ಸ್ ಗೆಟಿಂಗ್. ಇವಾಗ ತಿರ್ಗಾ ಕ್ಲೋಸ್ ಮಾಡಲ್ಲ. ವಾವ್, ನಾನು ಇಲ್ಲಿ ಬರೋಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಇಲ್ಲಿ ಏನೇನಿದೆ ಅಂದರೆ ಐಟಮ್ಗಳು ಏನೇನು ಇರಬಾರ್ದು ಅದೆಲ್ಲ ಐತೆ. ಇದೆಲ್ಲ ಇರಲೇಬಾರ್ದು ಐಟಮ್ಗಳು. ಇನ್ನೊಂದು ಸೆಕ್ಷನ್ ತೋರಿಸ್ತೀನಿ ನಿಮಗೆ ನೋಡಿ. ಮೇಲ್ ಪಾಲಿಶು ಇದೆಲ್ಲ ಬೇಕಾ? ನಾನಂತೂ ಹಾಕಲ್ಲ ನೋಡಿ, ನಾನಂತೂ ಹಾಕಲ್ಲ. ಬಟ್ ನೇಲ್ ಪಾಲಿಶ್ ಎಲ್ಲ ಇಕ್ಕಿದ್ದಾರೆ. ಈ ಕಡೆ ತೋರಿಸಿದ್ರೆ ಡಬ್ಬಗಳು, ಪಾತ್ರೆಗಳು, ಏನು ತಿನ್ನೋ ಥರ ಐಟಮ್ ಏನು ಸಿಗಲ್ಲ ನಿಮಗೆ. ಯಾಕಂದರೆ ಎಲ್ಲ ನಾನೇ ತಿನ್ಕೊಂಬಿಟ್ಟಿರ್ತೀನಿ ಆಲ್ರೆಡಿ, ಅದಕ್ಕೆ. ಸೊ ಇವಾಗ ನೋಡೋಕೆ ಹೋದರೆ ಈ ಲಾಸ್ಟ್ ಪಾರ್ಟ್ ಒಂದು ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಈ ಗ್ರೀನ್ ಕಲರ್ ಕಾಣಿಸ್ತಾ ಇದೆ ನೋಡಿ, ಈ ಗ್ರೀನ್ ಕಲರ್. ಇದು ನಮ್ಮ ಸೆಕ್ಷನ್ನೇ ಅಲ್ಲ, ಇದೆಲ್ಲ ಮುಟ್ಟೋದು ಇಲ್ಲ. ನಾವು ಮುಟ್ಟಿದ್ರೆ ಸಣ್ಣ ಆಗೋಗ್ಬಿಡ್ತೀವಿ ನಾವೆಲ್ಲ. ಅದೆಲ್ಲ ಬರ್ಕ್ಲೀಸ್ ಎಲ್ಲ ಮಿಕ್ಸ್ ಅದು. ಸೊ ಇನ್ನೊಂದು ಅದ್ರ ಮೇಲೆ ಸೆಕ್ಷನ್ಗೆ ಹೋದರೆ ರಿಮೋಟ್ ಇಲ್ಲಿ ತಂದು ಯಾರಿಕ್ಕಿರೋದು? ವರ್ಕ್ ಆಗ್ತೈತಾ ಇಲ್ವಾ? ಇದು ಶೆಲ್ ಇಲ್ಲ ಸದ್ಯ. ಆ ಶೆಲ್ಗೆ 20 ರೂಪಾಯಿ ಹೋಗಿ ಇದ್ರೆ. ಸೊ ಗೈಸ್, ಈ ಕೆಳಗಡೆ ಪೋರ್ಷನಲ್ಲಿ ತಿನ್ನೋ ಥರ ಏನಿಲ್ಲ. ಸೊ ಅದಕ್ಕೆ ಕ್ಲೋಸ್ ಮಾಡ್ತೀವಿ. ಸೊ ಗೈಸ್, ಇವಾಗ ನಾವು ನಮ್ಮ ಫೇವ್ರೆಟ್ ಟಾಪಿಕ್ ಹೋಗೋಣ. ಮೇಲ್ಗಡೆ ಫ್ರಿಡ್ಜು ತೋರಿಸ್ತೀನಿ ನಿಮಗೆ ಓಪನ್ ಮಾಡೋದು. ಅನ್ಬಾಕ್ಸಿಂಗ್ ಆಫ್ ದ ಅಪ್ಪರ್ ಪಾರ್ಟ್ ಆಫ್ ದ ಫ್ರಿಡ್ಜ್. ನಾನು ಏನು ನೋಡ್ತಾ ಇದ್ದೀನಿ? ಓ ಮೈ ಗಾಡ್, ಇದನ್ನು ಯಾರು ಇಕ್ಕಿರೋದು ಇಲ್ಲಿ? ಹೌದು, ನಾನೇ. ಇದು ಮೋಸ್ಟ್ಲಿ ಯಾರೋ ನಮ್ಮ ಫ್ಯಾನ್ಸೇ ಇರಬೇಕು. ನಾನು ಸದಾಕಾಲ ಕೂಲಾಗಿರಲಿ ಅಂತ ಮೇಲ್ಗಡೆ ಫ್ರಿಡ್ಜಲ್ಲಿ ಇಕ್ಬಿಟ್ಟವ್ರೆ. ಸಾರಿ, ಫ್ರಿಡ್ಜಲ್ಲ, ಅದು ಫ್ರೀಸರ್. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್. ಇದನ್ನು ಸೈಡಲ್ಲಿ ಇಕ್ಬಿಡೋಣ ಫಸ್ಟು. ಓಕೆ ಗೈಸ್, ಫೋಟೋ ಎಲ್ಲ ಹಾಕಿದ್ದಾರೆ ಅಂದರೆ ನಮ್ಮ ಫ್ಯಾನ್ಸ್ ಎಂಥ ದೊಡ್ಡ ಮಹಾನ್
ಮಹಾನ್ ವ್ಯಕ್ತಿಗಳು ಅಂತ ಇವಾಗ ಅರ್ಥ ಆಗ್ತೈತೆ ನಿಮಗೆ. ಸೊ ಇಲ್ಲಿ ಬಂದರೆ ಇವಾಗ ನಿಮಗೆ ಈ ಸೈಡ್ ಲೊಕೇಶನಲ್ಲೆಲ್ಲ ಅಷ್ಟೊಂದು ಏನು ಇರಲ್ಲ. ಎಲ್ಲ ಗರಂ ಮಸಾಲಾಸ್, ಪೌಡರ್ಸ್, ಜಿಂಜರ್ಸ್ ಆ್ಯಂಡ್ ಗಾರ್ಲಿಕ್ಸ್ ಪೇಸ್ಟ್ಸ್, ಮತ್ತು ಅದೇನೋ ವಾಂಗಿಬಾತು, ಬಿಸಿಬೇಳೆಬಾತ್ ಪೌಡರ್ಸ್ ಅದೆಲ್ಲ ಇದೆ. ಇದು ಒಂದು ಇಂಟ್ರೆಸ್ಟಿಂಗ್ ಆಗಿತ್ತು, ಮಿಕ್ಸ್ಡ್ ಹರ್ಬ್ಸ್ ಅಂತ. ನಾನೇ ಮಿಕ್ಸ್ ಮಾಡಲ್ಲ ಹಾಕಿದ್ದು, ಅದು ಏನೇನು ಮಿಕ್ಸ್ ಮಾಡಿದ್ದೀನೋ ಅದೆಲ್ಲ ಗೊತ್ತಿಲ್ಲ. ಬಟ್ ಇನ್ನೊಂದು ಹೇಳ್ಬೇಕಂದ್ರೆ ನಿಮಗೆ ಚೀಸ್, ಅದನ್ನ ತಿಂದಿನಿ ಹೆಂಗಾಗಿರೋದು ನಾನು. ಅಮೂಲ್ ಚೀಸ್ ಎಲ್ಲ ಇದೆ ಇದರಲ್ಲಿ, ನೀವು ನೋಡ್ಬೋದು ಮೇಲೆ. ಸೊ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಿಮಗೆ, ನನಗೆ ಒಂದು ವರ್ಷದಿಂದ ಡೈಲಿ 200 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೆ ನಾನು. ಹೆಂಗೆ ಅಂತ ಕೇಳಿ, ಡೈಲಿ 200 ರೂಪಾಯಿ. ಯಾಕಂದರೆ ಇವಾಗ ಹಿಮಾಲಯಾಸಲ್ಲಿ ಏನಾದರೂ ಐಸ್ ಏನಾದರೂ ಖಾಲಿ ಆಗ್ಬಿಡುತ್ತೆ ಅಂದ್ಕೊಳ್ಳಿ, ಆವಾಗ ಈ ಫ್ರಿಡ್ಜಿಂದನೇ ನಾನು ಐಸ್ನ ಎಕ್ಸ್ಪೋರ್ಟ್ ಮಾಡ್ತೀನಿ ಅವ್ರಿಗೆ. ಒಂದು 200 ಗ್ರಾಮ್, 250 ಗ್ರಾಮ್, 1 ಗ್ರಾಮ್ಗೆ 1 ರೂಪಾಯಿ ಥರ. ಸೊ ಆ ಥರ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಸೊ ಆ ಥರ ಥಿಂಕ್ ಮಾಡ್ಬೇಕು ನೀವು. ಸೊ ಇದರಲ್ಲಿ ಅಷ್ಟೊಂದು ಪವರ್ ಇದೆ, ಅರ್ಥ ಆಯ್ತಾ? ಎಕ್ಸ್ಪೋರ್ಟ್ ಮಾಡೋದಂದ್ರೆ ಏನು ಸುಮ್ಮನೆನಾ? ಅದು ಇವಾಗ ಇನ್ನೊಂದು ಫೀಚರ್ ಏನಾದರೂ ಹೇಳ್ಬೇಕಂದ್ರೆ, ಇದರಲ್ಲೇ ಇದೇ ಫ್ರೀಝರಲ್ಲಿ ಒಂದು ಬಟನ್ ಇದೆ ಕೆಳಗಡೆ, ನಾನು ನಿಮ್ಗೆ ತೋರ್ಸೋಕ್ಕಾಗಲ್ಲ ಅದು, ಆಮೇಲೆ ಕಂಡು ಬಿಡ್ತೀರ. ಬಟನ್ ಇದೆ ಕೆಳಗಡೆ. ಸೊ ಆ ಬಟನ್ ಏನು ಮಾಡುತ್ತೆ, ಪ್ರೆಸ್ ಮಾಡಿದ್ರೆ ಹಿಂಗೆ ಅವನ್ ಥರ ಕನ್ವರ್ಟ್ ಆಗ್ಬಿಟ್ಟಿರ್ತದು. ನಾನು ಅವಾಗವಾಗ ಇದು ಪ್ಯಾನ್ ಪಿಜ್ಜಾ, ಚೀಸ್ ಬರ್ಸ್ಟ್ ವಿತ್ ಹ್ಯಾಂಡ್ ಟೋಸ್ಟ್ ಅದೆಲ್ಲ ಮಾಡ್ಕೊಂಡು ತಿಂತಾ ಇರ್ತೀನಿ. ಇಲ್ಲಿ ರಾ ಪಿಜ್ಜಾ ಹಾಕ್ಬಿಟ್ಟು ಫುಲ್ಲು 2 ಮಿನಿಟ್ಸ್ ಮ್ಯಾಗಿ, ಹೆಂಗೆ ಇದು 2 ಮಿನಿಟ್ಸ್ ಪಿಜ್ಜಾ. ಸೊ ಆ ಥರ ಇದು ಕನ್ವರ್ಟ್ ಆಗಿಬಿಡುತ್ತೆ ಅವನ್ಗೆ. ಅವನ್ ಅಂತ ಪ್ರೊನೌನ್ಸ್ ಮಾಡ್ತಾರೆ, ನಮ್ಮ ಇಂಡಿಯಾದಲ್ಲಿ ಓವನ್ಸ್ ಆ ಥರ. ಸೊ ನಾನು ಅವಾಗ ಇದರಲ್ಲಿ ಬೋಂಡಾ ಬಜ್ಜಿ ಎಲ್ಲ ಹಾಕ್ಕೊಂಡು ತಿಂತಾ ಇರ್ತೀನಿ. ಸೊ ಏನು ಟೇಸ್ಟ್ ಎಲ್ಲ ಸೈಕಾಗಿರುತ್ತೆ. ಫುಲ್ ಎಣ್ಣೆ ಎಲ್ಲ ಅಲ್ಲಿ ಕೆಳಗಡೆ ಸುಡ್ಬಿಡ್ಬೇಕು, ಬೋಂಡಾ ಬಜ್ಜಿ ಎಲ್ಲ ಹಾಕಿ ಅವನ್ನು ಆನ್ ಮಾಡಿದ್ರೆ ಟಕ್ ಅಂತ ಒಂದು 10 ಸೆಕೆಂಡ್ಸಲ್ಲಿ ಬಜ್ಜಿ ಆಗುತ್ತೆ. ಉದ್ದಿನೋಡೆ ಬೇಕಂದರೆ ಒಂದು 15 ಸೆಕೆಂಡ್ಸ್ ಇರಬೇಕದು. ಆ ಥರ ಎಲ್ಲ ಕಲ್ತ್ಕೊಂಡಿದ್ದೀನಿ ಸ್ವಲ್ಪ. ತಿರ್ಗಾ ಸ್ವಿಚ್ ಆಫ್ ಮಾಡಿಬಿಟ್ರೆ ಫ್ರೀಝರ್ ಬಂದ್ಬಿಡುತ್ತೆ. ಅದರಿಂದ ಏನು ಉಪಯೋಗ ಅಂದರೆ, ಇವಾಗ ಒಂದು ಹಿಮಾಲಯಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೀನಿ ಐಸ್ನ, ಇನ್ನೊಂದು ನೀವು ಸ್ನೋ ಸಿಟಿ ಥರನೂ ಯೂಸ್ ಮಾಡ್ಕೊಬೋದು ಇದನ್ನು. ನಾನು ಒಂದು ಕೆಲಸ ಮಾಡ್ತೀನಿ, ಇವಾಗ ಐಡಿಯಾ ಬಂತು ನನಗೆ. ಈಗ ಫಸ್ಟು ಕ್ಲೋಸ್ ಮಾಡಿಬಿಡೋಣ, ಮನೆಯೆಲ್ಲ ಫ್ರೀಸ್ ಆಗಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಆಮೇಲೆ. ಓಕೆ, ಇವಾಗ ನಾನೊಂದು ಕೆಲಸ ಮಾಡ್ತೀನಿ, ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಹಾಕಿರ್ತೀನಿ. ಏನಕ್ಕಂದರೆ ಇವಾಗ ಏನಾದರೂ ನೀವು ಶಿಮ್ಲಾಗೆ ಹೋಗ್ಬೇಕು, ಇಲ್ಲ ಅಸ್ಸಾಂ, ಹಿಮಾಲಯಾಸು, ಇಲ್ಲ ಬೇರೆ ಯಾವುದಾದ್ರೂ ಸ್ನೋಯಿ ರೀಜನ್ಸ್, ಇಲ್ಲ ಸ್ನೋ ಸಿಟಿಗೆ ಹೋಗ್ಬೇಕು ಅಂದ್ಕೊಳ್ಳಿ, ನಮ್ಮ ಮನೆಗೆ ಬಂದ್ಬಿಡಿ. 200 ರೂಪಾಯಿ 20 ನಿಮಿಷ ಪರ್ ಪರ್ಸನ್. ನಾನು ಗ್ಯಾರಂಟಿ ಇದಕ್ಕೆ. ಸ್ನೋ ಅನ್ಲಿಮಿಟೆಡ್, 0.0005 ಡಿಗ್ರೀಸ್ ಇರುತ್ತೆ ಇಲ್ಲಿ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಮ್ಯಾಚ್ ಬಂದವ್ರಿಗೆ ಇದು ಅರ್ಥ ಆಗುತ್ತೆ. ನಾನು ಏನೋ ಹೇಳ್ಬಿಟ್ಟೆ ಬಿಡಿ. ಅದಾದಮೇಲೆ ಲಿಂಕಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಂಬರು. ಸೊ ಅರ್ಜೆಂಟೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಪೀಸಾಗಿ ಬನ್ನಿ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 9 o'clock ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮದು ಬಿಸ್ನೆಸ್ಸು. ನಾನು ಇವತ್ತು ಅಷ್ಟೇ ಒಂದು 2080 ರೂಪೀಸ್ ಏನೋ ಮಾಡಿಕೊಂಡೆ. ಯಾರೋ ಒಬ್ಬ 20 ರೂಪೀಸ್ ಕಮ್ಮಿ ಕೊಟ್ಬಿಟ್ಟ, ಪರವಾಗಿಲ್ಲ ಬಿಡಿ. ಸೊ ಆ ಥರ ಚಿಲ್ಡ್ರನ್ಸ್ನೆಲ್ಲ ಕರ್ಕೊಂಬನ್ನಿ. ಗ್ಯಾದರ್ ಒಳಗಡೆ ಸ್ಪೇಸ್ ಇದೆ, ಒಂದು 25 ಚಿಲ್ಡ್ರನ್ಸ್ವರೆಗೂ ಆಗುತ್ತೆ ಒಳಗಡೆ. ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡಿ ಡೋರ್ನ, ಅಷ್ಟೇ. ಸ್ನೋ ಸಿಟಿ 20 ಮಿನಿಟ್ಸ್ಗೆ ಹಿಂಗೆ ಹೇಳ್ತಾ closing out this vlog with a positive note. Go inside the fridge to make the holidays trip. Thank you guys. Please share, subscribe. ಆಮೇಲೆ ಏನಿದೆ, ಲೈಕ್, ಕಮೆಂಟ್ ಅಷ್ಟೇ ಅಲ್ವಾ. ಡೌನ್ಲೋಡ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ, ನನಗೇನು ಬರಲ್ಲ ಅದರಲ್ಲಿ. ನಿಮ್ಮ MB ಖಾಲಿ ಆಗೋದಷ್ಟೇ. ಹಿಂಗೆ ಹೇಳ್ತಾ ಕ್ಲೋಸಿಂಗ್ ಔಟ್ ದಿಸ್ ವ್ಲಾಗ್ ಗೈಸ್. ನೆಕ್ಸ್ಟ್ ಟೈಮ್ ಪಾರ್ಟ್ 2 ಬೇಕಂದರೆ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ. ಬಾಯ್.